ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ವೀಕೆಂಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿನ್ನೆ ವೀಕೆಂಡ್ ಅಂತೂ ತುಂಬ ಫನ್ನಿ ಆಗಿತ್ತು. ಅದರಲ್ಲೂ ಗಿಲ್ಲಿ ಮತ್ತು ಅಶ್ವಿನಿ ಡ್ಯಾನ್ಸ್ ಮಾಡಿದಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ಸಖತ್ತಾಗಿತ್ತು. ಮತ್ತೊಂದು ವಿಚಾರ ಇಲ್ಲಿ ಏನು ಅಂತ ಅಂದರೆ ಕಾವ್ಯ ಅವರು ಗಿಲ್ಲಿಗೆ ಏಣಿ ಹಾಗೂ ಹಾವು ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲದರ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ರಾಮ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್. ಹಾಯ್ ರಾಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ವೀಕೆಂಡ್ನ ನೋಡಿದ್ರಿ ಅನ್ಸುತ್ತೆ, ತುಂಬ ಚೆನ್ನಾಗಿತ್ತು. ಅದರಲ್ಲೂ ಅಭಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಹೇಗೆ ಏನು ಅನ್ನಿಸ್ತಾ ಇದೆ ಅಭಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂದರೆ ಅವ್ರು ಎಲಿಮಿನೇಟ್ ಆಗಲಿಕ್ಕೆ ಏನು ಪ್ರಮುಖವಾದಂತಹ ಕಾರಣ, ಎಲ್ಲಿ ಎಡವಿದ್ರು ಅವರು? ನೋಡಿ, ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ಇಲ್ಲ. ನಾನು ಆ್ಯಕ್ಚುಲಿ ಲಾಸ್ಟ್ ವೀಕಿಂದ ಹೇಳಿದ್ದೀನಿ, ಅಭಿ ಅವರು ತುಂಬಾ ಪರ್ಫಾರ್ಮೆನ್ಸಲ್ಲಿ ತುಂಬ ಡಲ್ ಇದ್ದಾರೆ, ಎಲ್ಲೂ ಆ್ಯಕ್ಟಿವ್ ಆಗಿಲ್ಲ, ಅವರೆಲ್ಲೂ ಕಾಣಿಸ್ಕೊತಾನೆ ಇಲ್ಲ. ಯಾರ್ಯಾರು ಅವ್ರಿಗೆ ಅವ್ರ ಹತ್ರ ಜಗಳ ಮಾಡಿದ್ರೆ ಮಾತ್ರ ಫೋಕಸ್ ಆಗ್ತಿದ್ರು, ಮತ್ತು ಅವ್ರ ಜೋಡಿ ಯಾರಿದ್ರು ಆ ಮೂಮೆಂಟಲ್ಲಿ ಮಾತ್ರ ಫೋಕಸ್ ಆಗ್ತಿದ್ರು. ಅದು ಬಿಟ್ಟರೆ ಬೇರೆ ಎಲ್ಲೂ ಅವ್ರು ಆ್ಯಕ್ಟಿವ್ ಆಗಿರೋದು ಮನೆಯಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ನಾವು ಯಾರೂ ನೋಡಲಿಲ್ಲ. ಬಟ್ ನಾನು ಲಾಸ್ಟ್ ವೀಕೆ ಆ್ಯಕ್ಚುಲಿ ಹೋಗಬೇಕಿತ್ತು. ಲಾಸ್ಟ್ ವೀಕು ತುಂಬಾ ಸಾಹೇಬರು ಕೂಡ ಹೇಳ್ತಾರೆ, ನೀವು ತುಂಬ ಎಚ್ಚೆತ್ಕೊಬೇಕಿಲ್ಲ ಅಂದರೆ ನೀವು ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನಾನು ತಪ್ಪು ಒಪ್ಕೊಳ್ತೀನಿ, ಅದೇ ನಿಜ, ನಾನು ತಿದ್ಕೊಳ್ತೀನಿ, ನಾನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ, ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಹಂಗೆ ಹೇಳ್ತಾರೆ. ಬಟ್ ಅದೇನು ಮತ್ತೆ ತಿರ್ಗಾ ಸೋಮವಾರ ಆಗುತ್ತೆ, ಮತ್ತೆ ತಿರ್ಗಾ ಗೇಮ್ಸ್ ಅಂತ ಬಂದಾಗ ಮಾತ್ರ ಆ್ಯಕ್ಟಿವ್ ಆಗಿರ್ತಾರೆ. ಮಿಕ್ಕಿದ ಟೈಮಲ್ಲೆಲ್ಲ ಆರಾಮಾಗಿ ಅವ್ರ ಪಾಡ್ಗೆ ಅವ್ರು ಮಾತಾಡ್ಕೊಂಡಿರ್ತಾರೆ. ಸೊ ಆ ಥರ ಅಲ್ಲ ಅದು. ಸೊ ಅಲ್ಲಿ ಫನ್ ಆ್ಯಕ್ಟಿವಿಟೀಸ್ಗಳಿಲ್ಲ, ಓವರ್ ಆಲ್ ಪ್ಯಾಕೇಜ್ ನೋಡ್ತಾರೆ. ಬಟ್ ಅಲ್ಲಿ ಯಾವುದೂ ಆ್ಯಕ್ಚುಲಿ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ತುಂಬ 3-4 ಚಾನ್ಸ್ ಸಿಕ್ಕಿದೆ ಅಭಿ ಅವ್ರಿಗೆ. ಆ ಚಾನ್ಸ್ ಸಿಕ್ಕಿದ್ರು ಕೂಡ ಅವ್ರು ಉಳಿಸ್ಕೊಳ್ಳಿಲ್ಲ. ಅವರು ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ನಾವೆಲ್ಲೋ ಅಂದ್ಕೊಂಡಿದ್ವಿ. ಬಟ್ ಚೆನ್ನಾಗಿ ಆಡಿದ್ರಲ್ಲ ಚೈತ್ರ, ಆಕ್ಟಿವಿಟೀಸ್ ಅಲ್ಲಿ ಇಲ್ಲ. ನೋಡಿ, ಲಾಸ್ಟ್ ವೀಕಲ್ಲಿ ಮಾತ್ರ ಇವರು ಕಾವ್ಯ ಚೈತ್ರ ಅವ್ರ ಜೊತೆ ಮಾತ್ರನೇ ಇದ್ದಿದ್ದು. ಅಂದ್ರೆ ಸ್ಪಂದನ ಅವ್ರಿಗೆ ಖಾಲಿ ಏಟ್ ಆಗಿತ್ತು, ಅದೇ ಜೋಡಿ ಟಾಸ್ಕ್ ಅಂತ ಕೊಟ್ಟಾಗ್ಲೇ ಅವ್ರು ಫೋಕಸ್ ಆಗಿತ್ತು. ಅದಾದ ನಂತರ ಅವರು ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿದ್ದಾಗ ಎಲ್ಲೂ ಅವರು ಫೋಕಸ್ ಆಗ್ತಿಲ್ಲ, ಎಲ್ಲೂ ಆಕ್ಟಿವ್ ಆಗಿಲ್ಲ. ಸೊ ಆ ವಿಚಾರದಲ್ಲಿ ತುಂಬ ಹಿಂದಿದ್ರು ಅವರು. ಜೋಡಿ ಟಾಸ್ಕಲ್ಲಿ ಮಾತ್ರನೇ ಅವರು ಕಾಣಿಸ್ಕೊಂಡಿದ್ದು, ನೋಡಿದ್ದು, ಕ್ಯಾಪ್ಟನ್ಸಿ ಆಗಿದ್ದು. ಆ ಕ್ಯಾಪ್ಟನ್ಸಿ ಆಗಿದ್ರು ಕೂಡ ನೋಡಿ ತುಂಬ ಮೈನಸ್ ಪಾಯಿಂಟ್ ಆಯ್ತು, ಅದು ಉಳಿಸ್ಕೊಳ್ಳಿಲ್ಲ. ಯಾರನ್ನೋ ಇವ್ರು ಒಳಗಡೆ ಬಿಟ್ಟರು, ಅದು ಕ್ಯಾಪ್ಟನ್ ಬೆಡ್ರೂಮ್ಗೆ ಅವಮಾನ ಆಯಿತು. ಇವತ್ತು ನೋಡಿ ಫುಲ್ ಲಾಕ್ ಮಾಡಿದ್ದಾರೆ, ಅದು ಕಾಣೋ ಥರ ರ್ಯಾಪರಿಂಗ್ ಮಾಡಿದ್ದಾರೆ, ತುಂಬ ದೊಡ್ಡದಾಗೆ ಕಾಣೋ ಥರ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನೀವು ಎಲ್ಲ ಇದರಲ್ಲೂ ಕೂಡ ಲಾಸ್ಟ್ ಇದರಲ್ಲಿ ಜಸ್ಟ್ ಅದು ಚೈನ್ ಹಾಕಿ ಲಾಕ್ ಮಾಡ್ತಿದ್ರು ಅಷ್ಟೇ. ಬಟ್ ಇದು ದೊಡ್ಡದಾಗಿ ಕಾಣೋ ಥರನೇ ಹಾಕಿದ್ದಾರೆ. ಯಾಕೆಂದ್ರೆ ನೆಕ್ಸ್ಟ್ ಟೈಮು ಈ ಥರ ರಿಪೀಟಲ್ಲಿ ಆಗಬಾರ್ದು ಅಂತ. ಅದು ಬೇಕು ಅಂತ ಮಾಡಿದ್ರು ಅಥವಾ ಬೇಡ ಅಂತ ಮಾಡಿದ್ರು, ಮಾಡ್ಬಿಡೋದು, ನೆಕ್ಸ್ಟ್ ಸಾರಿ ಅಂತ ಕೇಳ್ಬಿಡೋದು. ಯಾರಿಗೆ ಲಾಸ್ ಆಯಿತು? ಇವ್ರಿಗೆ ತಾನೇ ಲಾಸ್ ಆಗಿದೆ. ಮನೆಯಿಂದ ಹೊರಗೋಗಿದ್ದಾರೋ ಇವ್ರಿಗೇನೆ. ಸೊ ಅಲ್ಲೂ ನೋಡಿ ಅವ್ರಿಗೆ ಅವರು ತನ್ನ ಕ್ಯಾಪ್ಟನ್ ಆಗಿದ್ದೀನಿ ಅನ್ನೋ ಒಂದು ಅರಿವೇ ಇಲ್ಲ ಅವ್ರಿಗೆ. ಕ್ಯಾಪ್ಟನ್ ಆದಮೇಲೆ ಕೆಲವೊಂದು ಕ್ವಶನ್ ಮಾಡಬೇಕಿತ್ತು, ಕ್ವಶನ್ನು ಮಾಡಲಿಲ್ಲ. ಕಿಚನಲ್ಲಿ ಅಷ್ಟೊಂದು ಗಲಾಟೆ ಆಗ್ತಿತ್ತು, ಅಲ್ಲೂ ಕೂಡ ಕ್ವಶನ್ ಮಾಡಲಿಲ್ಲ. ಸೊ ಎಲ್ಲ ನೋಡಿ, ಅದು ಆ ಟೈಮಲ್ಲಾದ್ರೂ ಸ್ವಲ್ಪ ಕ್ವಶನ್ ಮಾಡಿ ಸ್ವಲ್ಪ ಚೆನ್ನಾಗಿ ನಾನಿರೋ ಟೈಮಲ್ಲಿ ಹಿಂಗೆಲ್ಲ ಮಾಡಬಾರ್ದು ಅನ್ನೋದು ಆ ಥರ ಇದ್ದಿದ್ರೆ ಎಲ್ಲ ಮತ್ತೆ ಜನಗಳು ಇನ್ನೂ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಅಂತ ಅಲ್ಲಿ ಓಟ್ ಹಾಕಿದ್ರು ಆಗ್ತಾರೆ. ಸೊ ಅವಾಗೇನು ಉಳ್ಕೊಳ್ಳೋ ಚಾನ್ಸಸ್ ಇರ್ತಿತ್ತೇನೋ ಅಲ್ಲಿ. ಸೊ ಅಲ್ಲೂ ಅವ್ರು ಡಲ್ ಆಗಿದ್ರು. ಕ್ಯಾಪ್ಟನ್ ಆದ್ರೂ ಕೂಡ ಅವ್ರಿಗೇನು ಜೋಶ್ ಇಲ್ಲ, ಖುಷಿನೂ ಇಲ್ಲ. ಸ್ಪಂದನ ಕೂಡ ಅಷ್ಟೇ. ಅದೇ ನನ್ನ ಪ್ರಕಾರ ನಾನು ಸ್ಪಂದನ ಹೋಗ್ತಾರೇನೋ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ನಾನು ಸ್ಪಂದನ ಅವರೇ ಅಂತ ಅನ್ಕೊಂಡಿದ್ದೆ. ಬಟ್ ಇದಾಗುತ್ತೆ. ಯಾಕೆ ನೋಡಿ, ಇವತ್ತು ಕೂಡ ನೀವು ನೋಡಿದಾಗೆ ಸ್ಪಂದನನೇ ಕ್ಯಾಪ್ಟನ್. ಈಗ ಸ್ಪಂದನ ಕ್ಯಾಪ್ಟನ್ ಇರೋದ್ರಿಂದ ರಕ್ಷಿತಾ ಅವರು ಅದನ್ನ ಕ್ಯಾರೆಟ್ ವಿಚಾರವಾಗಿ ಏನೋ ಮಾಡ್ಕೊತಾರೆ. ಅವರು ಏನೋ ಊಟದ ಸಂಬಂಧ ಏನೋ ಮಾಡ್ಕೊತಾರೆ. ಸೊ ಅವಾಗ ಕ್ಯಾಪ್ಟನ್ನ ಕೇಳಿ ಒಂದು ಅಡುಗೆ ಮಾಡೋದಾಗ್ಲಿ, ಕಿಚನ್ ಒಳಗೆ ಹೋಗೋದಾಗ್ಲಿ, ಈ ಥರದ್ದು ಏನೋ ಮಾಡಬೇಕು ಅನ್ನೋ ನಾವು ಜಸ್ಟ್ ಒಂದು ಕ್ಯಾಪ್ಟನ್ನ ಕೇಳಬೇಕು. ಈ ಥರ ನಾನು ಮಾಡ್ಕೋಬೋದಾಗಿಲ್ವಾ, ಆ ಥರ ಮಾಡ್ಕೊಂಡೆ, ಬಟ್ ಆ ಮೂಮೆಂಟಲ್ಲಿ ನೀವು ಇರಲಿಲ್ಲ. ಸೊ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಅಂತಲೇ ಇಲ್ಲ. ಸೊ ಅಲ್ಲೂ ಕೂಡ ರಕ್ಷಿತಾ ಅವರು ತುಂಬ ಕ್ಯಾಪ್ಟನ್ಗೆ ತುಂಬ ಎದುರು ಮಾತಾಡ್ತಾರೆ ತುಂಬ. ಸೊ ಅಲ್ಲೂ ನಮಗೆ ಅದು ಚೆನ್ನಾಗಿ ಅವರು ಮಾತಾಡೋದೆಲ್ಲ ಅಷ್ಟು ಶೋಭೆ ತರಲಿಲ್ಲ. ಅದು ಕ್ಯಾಪ್ಟನ್ ಅದು ಸ್ಪಂದನ ನೋಡಿ ಸುಮ್ಮನೆ ಕೂಲ್ ಆಗಿದ್ದಾರೆ ಅವರು.
ಕ್ಯಾಪ್ಟನ್ ಆದವರು ಅಲ್ಲಿ ವಾಯ್ಸ್ ರೈಸ್ ಮಾಡಬೇಕಿತ್ತು ಅಲ್ಲೂ ಕೂಡ ಅವರು. ಹೌದು ಹೌದು. ನೀ ಈ ಥರ ಎಲ್ಲ ಮಾತಾಡಬಾರ್ದು ನಂತರ ನೀನು ಕ್ಯಾಪ್ಟನ್ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ನಿಮಗೆ ಅಂತ ಒಂದು ಮಾತು ಕೂಡ ಅವ್ರು ಹೇಳಿಲ್ಲ ರಕ್ಷಿತ್ ಅವ್ರಿಗೆ. ಅಲ್ಲಿ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಿದ್ದಾರೆ, ಅವ್ರು ಹೇಳೋದೇ ಹೇಳ್ತಿರೋದು ನನ್ನ ಇಷ್ಟ ಇದು, ನಾನು ಬರ್ತೀನಿ ಏನೀಗ ಅನ್ನೋ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ನಿನ್ನೆ ನೋಡಿದ್ರೆ ಸಾಹೇಬ್ರು ಎರಡೇನೋ ಕ್ವಶನ್ ಕೇಳ್ತಾರೆ, ಏನೋ ಗೊತ್ತಿಲ್ಲ ಇರ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ, ಬಟ್ ಇದಕ್ಕೆ ಮಾತ್ರ ತುಂಬಾ ಆಕ್ಟಿವ್ ಆಗಿ ಮಾತಾಡ್ತಾರೆ ರಕ್ಷಿತ್ ಅವರು. ಇದನ್ನ ಏನಂತ ಹೇಳೋದು ನೋಡಿ, ಇಲ್ಲೇ ಗೊತ್ತಾಗುತ್ತೆ ಅನ್ನೋದೇ ರೀತಿ ಅನ್ಸುತ್ತೆ, ನೋಡ್ದವ್ರಿಗೆ ಹಂಗ ಅನ್ಸುತ್ತೆ. ಓ ಸುದೀಪ್ ಸರ್ ಜೊತೆ ಮಾತಾಡಕ್ಕೆ ಏನು ಬರಲ್ಲ, ಇಲ್ಲಿ ನೋಡಿದ್ರೆ ಹಿಂಗೆ ಆಕ್ಚುಲಿ ಲಾಸ್ಟ್ ವೀಕ್ ಅವ್ರು ಆಡಿದ ಗೇಮು, ಅವ್ರು ಕಿರ್ಚಾಡಿದ ರೀತಿ ಎಲ್ಲ ನೋಡಿದ್ರೆ ನಮಗೂ ಅನ್ಸುತ್ತೆ ಯಾಕೆ ಹಿಂಗೆ ಆಡ್ತಿದ್ದಾರೆ ರಕ್ಷಿತಾ ಅನ್ನೋದ್ರ ಬಗ್ಗೆ. ಆಮೇಲೆ ಇವರು ಯಾರು ಧನು ಅವರು ಹೇಳ್ತಾರೆ, ನೋಡಮ್ಮ ನೀನು ಹಾಗೆಲ್ಲ ಕಿರ್ಚಾಡಕ್ಕೆ ಹೋಗ್ಬೇಡ, ಕ್ಯಾಪ್ಟನ್ ಏನಾದ್ರು ಕ್ಯಾಪ್ಟನ್ನ ಕೇಳ್ಬೇಕು ನೀನು, ಕ್ಯಾಪ್ಟನ್ ಕೇಳಿದ್ರೆ ಅದು ಹೆಂಗೆ ನೀನು ಈ ಥರ ಎಲ್ಲ ಬಿಹೇವ್ ಮಾಡೋಕ್ಕಾಗತ್ತೆ, ನೀನು ಕ್ಯಾಪ್ಟನ್ ಹೇಳಿದ್ರೆ ಅದೇ ಫೈನಲ್ ಆಗುತ್ತೆ, ಸೊ ಈ ಥರ ಎಲ್ಲ ನೀವು ಬಿಹೇವ್ ಮಾಡೋದು ತಪ್ಪಿದೆ ಅಂತ ಅವರು ಹೇಳ್ತಾರೆ. ಆವಾಗ ಅವರೆಲ್ಲ ಸುಮ್ಮನೆ ಆಗ್ತಾರೆ, ಬರ್ತಾರೆ. ಇದೇನಾಗ್ತಿದೆ, ಕ್ಯಾಪ್ಟನ್ಗೆ ಅವ್ರು ನೋಡ್ತಾರೆ, ರಘು ಅವ್ರ ಕ್ಯಾಪ್ಟನ್ ಮಾತಾಡಕ್ ಬಿಡ್ತಾರ ಅವರು? ಬಿಡೋದಿಲ್ಲ. ಅಶ್ವಿನ್ ಅವ್ರ ಕ್ಯಾಪ್ಟನ್ ಅವ್ರಿಗೆ ಬಿಡ್ತಾರ? ಬಿಡೋದಿಲ್ಲ. ಇಲ್ಲ, ಕ್ಯಾಪ್ಟನ್ಶಿಪ್ ನ ರಘು ಅಶ್ವಿನಿ ಇಬ್ರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಯಾಕೆ ನಿಭಾಯಿಸಲೇಬೇಕು ನೋಡಿ, ಕ್ಯಾಪ್ಟನ್ ಅಂದ್ರೆ ನಾಗೇನೆ ನಾವೊಂದು ಟೀಮ್ ನ ನಿಭಾಯಿಸೋದ್ರಿಂದ ಸುಮ್ಮನೆ ಕಷ್ಟ, ಸುಮ್ಮನೆ ಹೇಳಷ್ಟು ಸುಲಭ ಅಲ್ಲ ಅದು. ಸೊ ಎಲ್ಲಾನು ಹ್ಯಾಂಡಲ್ ಮಾಡಬೇಕು, ಎಲ್ಲ ಸಮವಾಗಿ ತಗೊಂಡೋಗ್ಬೇಕು, ಏನೇನಾಗ್ತಿದೆ ಎಲ್ಲ ಪಾಯಿಂಟ್ ಔಟ್ ಮಾಡಬೇಕು. ನೀವು ನೋಟಿಸ್ ಮಾಡಿಲ್ಲ ಅಂತಂದ್ರೆ ಅವನು ಕ್ಯಾಪ್ಟನ್ಗೆ ಫಿಟ್ಟೇ ಅಲ್ಲ ಅವನು. ಹೌದು. ಸೊ ಪ್ರತಿಯೊಂದು ನೋಟಿಸ್ ಮಾಡಬೇಕು, ಅವ್ರು ಕರೆಕ್ಟಾಗಿ ಮಾಡಿದ್ರು ನೋಟಿಸ್ ಮಾಡಬೇಕು, ತಪ್ಪು ಮಾಡಿದ್ರು ನೋಟಿಸ್ ಮಾಡಬೇಕು. ನೋಡಿ ಅವ್ರು ಇವಾಗ ಅವರು ಹೋಗಿ ಅಲ್ಲಿ ಅಡುಗೆ ಮಾಡ್ಕೊಂಡಿದ್ದಾರೆ, ಕಿಚನ್ ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೆ ಅವರೇ ಮಾಡಬೇಕು ಅಂತ ಇರುತ್ತೆ. ಸೊ ಅವ್ರು ಆ ಡಿಪಾರ್ಟ್ಮೆಂಟ್ ಆಗಿರ್ತಾರೋ ಆಗಿರೋದಿಲ್ವೋ ಗೊತ್ತಿಲ್ಲ. ಇವಾಗ ಮನೆಯವ್ರಿಗೆಲ್ಲ ಏನೋ ಶಿಕ್ಷೆ ಆಗುತ್ತಲ್ವಾ, ಒಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಶಿಕ್ಷೆ ಆಗುತ್ತೆ. ಸೊ ಇದರ ಉದ್ದೇಶ ಏನು, ಎಲ್ಲರಿಗೂ ಈ ಥರ ನಾನು ಹಾಳು ಮಾಡಬೇಕು ಅನ್ನೋ ಉದ್ದೇಶನ, ಅಥವಾ ನಾನು ಗೊತ್ತಿದ್ದು ಹೋಗಿದ್ದೀನಿ ಅಂತ ಉದ್ದೇಶನ? ಆಲ್ರೆಡಿ ಅಲ್ಲಿ ಆಯ್ತು, 50 ದಿವಸದ ಮೇಲೆ ಆಗಿದೆ, 60 ದಿವಸ 70 ದಿವಸ ಆಗಿದೆ. ಆದರೂ ಕೂಡ ಅವ್ರಿಗೆ ಬೇಕು ಅಂತ ಮಾಡಿದ್ರೆ ಇದಕ್ಕೇನು ಹೇಳಿದವರು ಬೇಕು ಅಂತ ಇವೆಲ್ಲ ಒಬ್ಬರನ್ನ ಮನೆಯನ್ನು ಓಡಿಸೋದಕ್ಕೆ ಏನೋ ಒಂದು ಈ ಥರ ಹೊಸ ಟೆಕ್ನಿಕ್ ಏನೋ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇದು ಅವ್ರು ಏನೋ ಅವರು ಪಾಪ ತುಂಬ ಮುಗ್ದೆ ಆ ಥರ ಎಲ್ಲ ಏನಿಲ್ಲ, ರಕ್ಷಿತ್ ಆಗ್ತಾ ಇಲ್ಲ, ಅವರು ಬಾಯಿ ಜೋರಾಗೆ ಮಾಡ್ತಿದ್ದಾರೆ, ಜೋರಾಗೆ ಚೆನ್ನಾಗೇ ಮಾತಾಡ್ತಿದ್ದಾರೆ, ಅವ್ರ ಮಾತು ಬರೋದೇ ಇಲ್ಲ. ಬಟ್ ಅವ್ರು ಹೇಳೋ ಕೆಲವೊಂದು ಪಾಯಿಂಟ್ಗಳು ಸರಿಯಾಗಿರುತ್ತೆ ನೋಡಿ, ಹೇಳೋ ರೀತಿ ಕರೆಕ್ಟ್ ಆಗಿರ್ಬೇಕು, ಹೇಳೋ ರೀತಿ ಕರೆಕ್ಟ್ ಆಗಿದ್ರೆ ಕೇಳೋ ರೀತಿಯಿಂದ ಕರೆಕ್ಟ್ ಆಗಿರುತ್ತೆ. ಎಸ್ ಸ್ವಲ್ಪ ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂತ ಬಡಬಡ ಅಂತ ಮಾತಾಡ್ಬಿಟ್ಟು ಹೋಗ್ಬಿಡೋದು. ಓಕೆ, ಅವ್ರು ಹೇಳ್ತಾರಲ್ವಾ, ಇವ್ರು ಆಪೋಸಿಟ್ ಅವರು ಮಾತಾಡ್ತಿರ್ತಾರೆ, ಅದು ಹಂಗಲ್ಲ ಹೀಗೆ ಅಂತ ಕೇಳ್ಬೇಕಾದ್ರೆ ಇವ್ರು ತಾಳ್ಮೆಯಿಂದ ಕೇಳಬೇಕಾಗತ್ತೆ. ಅವ್ರು ಹೇಳ್ಬೇಕಾದ್ರೆ ತಕ್ಷಣ ತಿರ್ಕೊಂಡು ಹೊರಟೋಗ್ತಾರೆ. ಅಲ್ಲೇನಾಗುತ್ತೆ, ಅಲ್ಲಿ ಒಬ್ರಿಗೆ ಏನೋ ವ್ಯಾಲ್ಯೂನೇ ಇಲ್ಲ ಅನ್ನೋ ರೀತಿ ಅವರು ಹೊರಟೋಗ್ತಾರೆ. ಆ ರೀತಿ ಎಲ್ಲ ಮಾಡಕ್ ಹೋಗ್ಬಾರ್ದು. ಅಂದ್ರೆ ನಾನು ಹೇಳಿದ್ ಮಾತ್ರ ಕೇಳ್ಬೇಕು, ಅವ್ರದ್ದೇನು ನಾ ಕೇಳಲ್ಲ ಅಷ್ಟೇ. ರಿಸೀವರ್ ಎಲ್ಲ ನಾನು ಲೆಸ್ಟ್ ನಾನು ಹೇಳ್ತೀನಿ ಅಷ್ಟೇ, ಅದೇನು ಹೇಳ್ಬೇಕು ಹೇಳ್ಬಿಟ್ಟು ಹೊರಟೋಗ್ತೀನಿ, ನಾನು ಹೇಳಿದ್ದೆ ರೈಟ್ ಅನ್ನೋ ಥರ ಹಂಗೆ ಹೋಗ್ಬಾರ್ದು. ಎಲ್ಲನೂ ತೊಗೊಳ್ಬೇಕು. ನನ್ನಲ್ಲಿ ಕರೆಕ್ಷನ್ ಇತ್ತಾ, ನಾನು ಅದನ್ನ ಎಲ್ಲಿ ಕರೆಕ್ಷನ್ ಮಾಡ್ಕೊಬೇಕು ಅಲ್ಲಿ ನಾವು ಕರೆಕ್ಟಾಗಿ ಮಾಡ್ಕೊಬೇಕು. ನಾನು ಹೇಳಿದ ಮತ್ತೆ ಎಲ್ಲ ರೈಟ್ ಅಂತ ಹೊಡ್ಕೊಂಡೋದ್ರೆ ಅದು ತುಂಬಾನೇ ತಪ್ಪಾಗೆ ಕಾಣಿಸ್ತಿರುತ್ತೆ ಆ ವಿಚಾರ ರಕ್ಷಿತ್ ಅವ್ರದ್ದು. ಸೊ ಇವಾಗ ನೀವು ಹೇಳೋ ಪ್ರಕಾರ ಈ ಟಾಸ್ಕ್ ಅಂತ ಹೇಳಿರಲ್ಲ, ಈ ವೀಕಲ್ಲಿ ಲಾಸ್ಟ್ ನಿನ್ನೆ ಟಾಸ್ಕ್ ತುಂಬಾ ಚೆನ್ನಾಗಿತ್ತು. ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರದ್ದೆಲ್ಲ ಹೌದು, ಆ ಡ್ಯಾನ್ಸ್ ಮಾತ್ರ ಮಸ್ತಾಗಿತ್ತು. ಅದ್ರಲ್ಲೂ ರಜತ್ ಚೆನ್ನಾಗಿ ಮಾಡಿದ್ರು, ಬಟ್ ಕಂಫರ್ಟಬಲ್ ಫೀಲ್ ಇರ್ಲಿಲ್ಲ ಅನ್ಸುತ್ತೆ. ಬಟ್ ಅಶ್ವಿನಿ ಮತ್ತೆ ಗಿಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಅದು ನೋಡಿ, ಆಸ್ ಎ ಆಕ್ಟರ್ ಅಂತಂದ್ರೆ ಡ್ರಾಮಾ ಆರ್ಟಿಸ್ಟ್ ಆಗಿರ್ಬೋದು, ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು, ಆರ್ಟಿಸ್ಟ್ ಅಷ್ಟೇ. ಒಂದು ಚಾನ್ಸ್ ಕೊಡ್ತೀವ ಅಲ್ಲಿ ಹಿಂಗ್ ಮಾಡ್ಬೇಕು ಅನ್ನೋ ಪಟ್ಟ ನೋಡಿ ಅದು ಸಖತ್ತಾಗಿ ಯೂಸ್ ಮಾಡಿದ್ರು. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ರು. ಅವರಿಬ್ರು ಮಧ್ಯೆ ಎಷ್ಟೇ ಜಗಳ ಇರ್ಲಿ, ಎಷ್ಟು ದೊಡ್ಡ ಜಗಳ, ಹಾವು ಮುಂಗ್ಸಿ ಇದ್ದಂಗಿದ್ದಾರೆ. ಅದು ನಾವು ಅದಕ್ಕೆ ಹೇಳೋದು, ನಾವು ಅದಕ್ಕೇನೆ ಆಕ್ಟಿವ್ ಅಂತ ಹೇಳೋದು. ಯೋಚನೆ ಮಾಡೋದು ನಾನು ಹಿಂಗ್ ಮಾಡ್ಬೇಕು ಏನೋ ಎತ್ತ ಅದಲ್ಲ. ನಮ್ಮ ಪ್ರೊಫೆಷನಲ್ ನಾನು ಆಕ್ಟರ್ ಅಲ್ಲಿ, ನಾನೊಬ್ಬ ಆರ್ಟಿಸ್ಟ್. ಈ ತರ ಹೇಳಿದಾರೆ ಅಂದ್ರೆ ಅವ್ರ ಮುಂದೆ ಸಖತ್ ಜಮಾಯಿಸ್ಬಿಡ್ಬೇಕು. ಅವಾಗ ಏನಾಗಲ್ಲ, ಇನ್ನೂ ಒಳ್ಳೆ ಚಾನ್ಸ್ ಸಿಗುತ್ತೆ. ಸೊ ಅದು ರಿಯಲ್ ಆರ್ಟಿಸ್ಟ್ ಆಗಿ ಇರೋವಂಥದ್ದು. ನೋಡಿ ಸುಮಾರು ಜನ ಬೇಕಾದ್ರೆ ನಾವು ಎಕ್ಸಾಂಪಲ್ ಕೊಡೋಕೆ ಹೋದ್ರೆ ನಮ್ಮ ಶಿವಣ್ಣ ಅವ್ರು ಅಷ್ಟೇ. ಅವ್ರು ಯಾವುದೇ ಸ್ಟೇಜ್ ಇರೋ ಒಂದು ಸಾಂಗಲ್ಲಿ ಹೆಂಗೆ ಜನರನ್ನ ಎಷ್ಟು ಮನೋರಂಜಿಸ್ತಾರೆ. ಸೊ ಆ ರೀತಿ ಇರುತ್ತೆ. ಇದು ಕೂಡ ನೋಡಿ, ಇವರು ಅಷ್ಟೇ ತುಂಬ ಚೆನ್ನಾಗಿ ಅದು ಡ್ಯಾನ್ಸ್ ಆಡಿರ್ಬೋದು. ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಅವರಿಬ್ಬರು പേರು ತುಂಬ ಚೆನ್ನಾಗಿ ಆಡಿದ್ರು. ಆ ಒಂದು ಮೂಮೆಂಟು ತುಂಬ ಚೆನ್ನಾಗಿತ್ತು, ಆಕ್ಟಿವ್ ಆಗಿತ್ತು. ಅಶ್ವಿನಿ ಅವರಂತೂ ತುಂಬ ಡ್ಯಾನ್ಸಿಂಗ್ ತುಂಬ ಚೆನ್ನಾಗಿ ಆಡಿದ್ರು. ಹೌದು, ತುಂಬ ಚೆನ್ನಾಗಿ ಮಾಡಿದ್ರು. ಗಿಲಿನೂ ಚೆನ್ನಾಗಿ ಮಾಡಿದ್ರು, ಅಶ್ವಿನಿನೂ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ರಜತ್ ಚೆನ್ನಾಗಿ ಮಾಡಿದ್ರು, ಬಟ್ ಅವರಿಬ್ರು ಕಂಫರ್ಟಬಲ್ ಇರ್ಲಿಲ್ಲ ಅನ್ಸುತ್ತೆ. ಬಟ್ ಅವರು ಬೇಸಿಕಲಿ ಆರ್ಟಿಸ್ಟ್ ಆಗಿಲ್ಲ. ಅವಾಗಿಂದ ಅವ್ರು ಏನಿದ್ರು ಸೋಷಿಯಲ್ ಮೀಡಿಯಾದಲ್ಲಾಗಿರೋ ಈ ಥರದ್ದೆಲ್ಲ
ಯಾರು ಇವ್ರು ರಜತ್ ಅಲ್ಲ ಹೇಳಿ ನೀವು ರಜತ್ ಮತ್ತೆ ರಾಶಿಕಾ ಡ್ಯಾನ್ಸ್ ಮಾಡಿದ್ರು ಆಕ್ಚುಲಿ ಮೊದಲು ಅವ್ರು ಮಾಡಿದ್ದು, ಅದಾದ್ಮೇಲೆ ಗಿಲ್ಲಿ ಮತ್ತೆ ಅಶ್ವಿನಿ ಮಾಡಿದ್ರು. ರಜತ್ ಅವರು ಬೇಸಿಕಲಿ ಅವರು ಅವಾಗಿಂದ ಆರ್ಟಿಸ್ಟ್ ಆಗಿರ್ಲಿಲ್ಲ, ಸೊ ಹಂಗಾಗಿ ಅವರು ಸ್ವಲ್ಪ ಮುಜುಗರ ಆಯಿತು. ಓಕೆ ಡನ್. ಇವರು ರಾಶಿಕಾ ಅವರು ಒಂದು ಸಿನಿಮಾದಲ್ಲಿ ಒಂದು ಹೀರೋಯಿನ್ ಆಗಿ ಮಾಡಿದ್ರು, ಅವರು ಚೆನ್ನಾಗಿ ಮಾಡ್ಬೋದಾಗಿ. ಬಟ್ ಏನಂದ್ರೆ ಏನೇ ಮಾಡ್ಬೇಕಂದ್ರೆ ಈ ಥರ ಸಿಗ್ಬೇಕು, ಪೇರ್ ಸಿಗಬೇಕು. ನಿಮ್ಗೆ ಎಲ್ಲಿ ಒಂದು ಒಳ್ಳೆ ಪೇರ್ ಸಿಗುತ್ತೋ ಒಂದು ಒಳ್ಳೆ ಜೋಶ್ ಇರುತ್ತೆ ಮಾಡೋದಕ್ಕೆ. ಯಾವುದೇ ಕೆಲಸ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ನಾವು ಒಂದು ಸಿನಿಮಾ ಏನೇ ಮಾಡೋದ್ರಲ್ಲಿ ಆಗಿರ್ಬೋದು, ಒಂದು ಒಳ್ಳೆಯ ಟೀಮು ಒಂದು ಒಳ್ಳೆ ಪೇರ್ ಸಿಕ್ತು ಅಂತಂದರೆ ನಾವಿನ್ನೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು. ಸೊ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಗಿಲ್ಲಿ ಮತ್ತೆ ಅವರ ಅಶ್ವಿನಿ ಏನು ಡ್ಯಾನ್ಸ್ ಆಡೋರು. ಅದ್ರಲ್ಲೂ ರಜತ್ ಮತ್ತೆ ಗಿಲ್ಲಿ ಬಿಟ್ಟಿದ್ರೆ ಇನ್ನೂ ಫನ್ನಿ ಆಗಿರ್ತಿತ್ತು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಅದ್ರಲ್ಲೇ ಯಾರನ್ನಾದ್ರೂ ಒಬ್ರನ್ನ ಹುಡುಗಿ ಪೇರ್ ಮಾಡಿ ಬಿಟ್ಬಿಟ್ಟಿದ್ರೆ ಸಾಕತ್ತಾಗಿರ್ತಿತ್ತು, ಚೆನ್ನಾಗಿರ್ತದೆ. ಇವ್ರ ಥರ ಆಕ್ಟಿವ್ ಆಗಿ ಆಡಬೇಕಿತ್ತು. ಹೌದು ಇವ್ರ ಥರ ಆಕ್ಟಿವ್ ಆಗಿ, ಅಶ್ವಿನಿ ಅವ್ರ ಥರ ಆಕ್ಟಿವ್ ಆಗಿ ಅವರು ಅದೇ ರೀತಿ ಆಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ವರ್ಷದ ಕಾವ್ಯ ಬರ್ತಾರೆ ಅಂತ. ಹೌದು, ಆಕ್ಚುಲಿ ಗಿಲ್ಲಿ ಅವ್ರು ಕೇಳಿದ್ದು ಕಾವ್ಯನೇ, ಆದ್ರೆ ಕಾವ್ಯ ಇಲ್ಲ ಅಂತ ಹೇಳಿದ್ರು. ಬಟ್ ಕಾವ್ಯ ಇಲ್ಲ ಅಂತೇಳಿ ಅವರ ಅಶ್ವಿನಿ ಚೂಸ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ತುಂಬಾ ಚೆನ್ನಾಗಿ ಅದು ಫನ್ ಆಗಿ ಕಾಣಿಸುತ್ತೆ. ಸೊ ಈ ರೀತಿ ಫನ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾಗ ಇವೆಲ್ಲ ಏನು ಅಂತಂದ್ರೆ ಎಚ್ಚೆತ್ಕೊಬೇಕು ಅಂತ. ಏನಕ್ಕೆ ಈ ತರ ಫನ್ ಆಕ್ಟಿವಿಟೀಸ್ ಕೊಡ್ತಾರೆ ಬಿಗ್ ಬಾಸ್, ನಮ್ಮ ಸಾಹೇಬ್ರು ಏನಕ್ಕೆ ಹೇಳ್ತಾರೆ ಅಂತಂದ್ರೆ ನೆಕ್ಸ್ಟ್ ನೀವು ಇದೇ ರೀತಿ ಒಂದು ಆಕ್ಟಿವ್ ಆಗಿರಿ, ಆಕ್ಟಿವ್ ಆಗಿ ಸುಮ್ಮನೆ ಡಲ್ ಆಗಿಬಿಡ್ತಾರೆ ಅಂಥವ್ರನ್ನೆಲ್ಲ ಅವ್ರು ಕೀ ಕೊಡ್ತಾ ಇರ್ತಾರೆ. ನೀವು ಹಿಂಗಿರಬಾರ್ದು, ಈ ಥರದ್ದೆಲ್ಲ ಫನ್ ಆಕ್ಟಿವಿಟೀಸ್ ನಡೆಯೋದೇ ಉದ್ದೇಶನೇ ಅದು. ನೀವು ನೆಕ್ಸ್ಟ್ ಎಪಿಸೋಡ್ಗೆ ತುಂಬ ಆಕ್ಟಿವ್ ಆಗಿರಬೇಕು, ತುಂಬ ಚೆನ್ನಾಗಿ ಕಾಣಿಸ್ಕೊಬೇಕು. ಎಲ್ಲ ಇದರಲ್ಲೂ ಕೂಡ ನೀವು ಚೆನ್ನಾಗಿ ಮಾತಾಡಬೇಕು, ಚೆನ್ನಾಗಿ ಆಟ ಆಡಬೇಕು, ಮನೋರಂಜಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ಟಾಸ್ಕ್, ಈ ಥರ ಒಂದು ಆಕ್ಟಿವಿಟೀಸ್ನ ಇಟ್ಕೊಂಡಿರ್ತಾರೆ. ಸೊ ಇದಾದರೂ ಕೂಡ ಕೆಲವ್ರು ಏನು ಮಾಡ್ತಾರೆ, ನನ್ಗೆ ಸ್ಪಂದನ ಆಗಿರ್ಬೋದು, ಆಮೇಲೆ ಮಾಲು ಕೂಡ ನೋಡಿ ಹೇಳಕ್ಕಾಗಲ್ಲ. ಆಕ್ಚುಲಿ ಮಾಲು ಚೆನ್ನಾಗಿ ಆಡ್ತಾರೆ ಅಂತ ಸುದೀಪ್ ಸರ್ ಹೇಳಿದ್ರಲ್ಲ, ನೀವು ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಬಟ್ ಇನ್ನೂ ಆಕ್ಟಿವ್ ಆಗಿರ್ಬೇಕು. ಅವರು ಇಲ್ಲ ಆಕ್ಟಿವ್ ಆಗಿಲ್ಲ, ಆಟ ಆಡ್ತಿದ್ದಾರೆ, ಆಟ ಚೆನ್ನಾಗಿ ಆಡ್ತಿದ್ದಾರೆ. ನೀವು ಆಟ ಒಂದೇ ಆಕ್ಟಿವ್ ಆಗಿರಬಾರ್ದು. ನೋಡಿ ಗಿಲ್ಲಿ ಆಲ್ಮೋಸ್ಟ್ ಆಕ್ಟಿವ್ ಆಗಿದ್ದಾರೆ, ಗಿಲ್ಲಿ ಎಲ್ಲಾದ್ರಲ್ಲೂ ಆಕ್ಟಿವ್ ಆಗಿದ್ದಾರೆ ಎಲ್ಲಾದ್ರಲ್ಲೂ. ಬಟ್ ಏನಂತಂದ್ರೆ ಈ ಕಾಲು ಎಳೆಯೋ ವಿಚಾರದಲ್ಲಿ ಅವ್ರು ಸ್ವಲ್ಪ ಇರಿಟೇಟ್ ಮಾಡಿದ್ದಾರೆ ಅಷ್ಟೇ ಹೊರತು ಎಲ್ಲ ಆಕ್ಟಿವ್ ಆಗಿದ್ದಾರೆ. ಆ ಥರ ಆಕ್ಟಿವ್ ಆಗಿರ್ಬೇಕು, ಎಲ್ಲರ ಜೊತೆನೂ ಇರ್ತಾನೆ, ಎಲ್ಲರ ಜೊತೆ ಇರಬೇಕು, ಆಕ್ಟಿವ್ ಆಗಿರಬೇಕು. ಎಲ್ಲರ ಹತ್ರ ಮಾತಾಡ್ಕೊಂಡು ಅದೇನಿರ್ತೋ ಒಂದು ಒಳ್ಳೆ ಓವರ್ ಆಲ್ ಪ್ಯಾಕೇಜ್ ಕೊಟ್ಟರೆ ಚೆನ್ನಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆ ವಿಚಾರದಲ್ಲಿ. ಹೌದು. ಇನ್ನು ಸಾಂಗ್ ಗೆಸ್ ವಿಷಯ ಅಂತ ಬರೋಣ. ಅದ್ರಲ್ಲಂತೂ ಚೈತ್ರ ಮತ್ತೆ ರಜತ್ ಎಷ್ಟು ಕಾಮಿಡಿ ಇತ್ತು ಅಂತಂದ್ರೆ ನಕ್ಕು ಸಾಕಾಯ್ತು. ಆಕ್ಚುಲಿ ಅವರು ಒಂದ್ ಸಾಂಗ್ ಅನ್ಸುತ್ತೆ ಗೆಸ್ ಮಾಡಿತ್ತು. ಅದಾದ್ಮೇಲೆ ಸೂರಜ್ ಮತ್ತೆ ರಾಶಿಕಾ ಜಸ್ಟ್ ಒಂದೊಂದೇ ಕ್ಲಿಕ್ ಪಟ್ ಅಂತ ಆನ್ಸರ್ ಹೇಳ್ಬಿಟ್ರು ಅವರು. ಅದು ಅವರಿಬ್ರು ಗೆದ್ದಿದ್ದು ಹೇಗೆ ಅನಿಸ್ತು? ರಾಶಿಕಾ ಮತ್ತೆ ಸೂರಜ್ ಗೆದ್ದಿರೋದು ನೋಡಿ, ಅವರಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವಾಗಿಂದ. ಸೊ ಅವರು ಹೇಳ್ತಾರೆ ಈ ಥರ ನನಗೂ ಅವ್ರಿಗೂ ಡೇ ಒನ್ನಿಂದ ಒಂದು ಒಳ್ಳೆ ಬಾಂಡಿಂಗ್ ಇದೆ, ನಾವೇನೇನು ಹಂಚ್ಕೊಳ್ತೀವಿ ಅವರು ನಮ್ಮ ಹತ್ರ ಹಂಚ್ಕೊಳ್ತಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಹೋಗ್ತಾ ಇದೆ. ಆ ಥರದಾಗ ಏನಾಗುತ್ತೆ, ನಿಮಗೆ ಅವ್ರು ಏನೇ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮಾಡೋದಾಗಿರ್ಬೋದು ಗೊತ್ತಾಗ್ಬಿಡುತ್ತೆ. ಬೇಗ ಗೆಸ್ ಮಾಡ್ಬೋದು. ಅದೇ ಜಾಗದಲ್ಲಿ ಬೇರೆಯವ್ರನ್ನ ನೀವು ಕೊಟ್ಟಿದ್ದೀರ ಸ್ವಲ್ಪ ಲೇಟ್ ಆಗೋದು ಗೆಸ್ ಮಾಡೋದಕ್ಕೆ. ಅದಕ್ಕೆ ಅವ್ರು ತುಂಬ ಚೆನ್ನಾಗಿ ಗೆಸ್ ಮಾಡಿ ಅವರು ಅದರಲ್ಲಿ ಗೆದ್ದಿದ್ದಾರೆ. ಆಮೇಲೆ ಅವ್ರ ಬಾಂಡಿಂಗು ನಾವು ಹೇಳ್ದಂಗೆ ತುಂಬ ಚೆನ್ನಾಗಿ ರಾಶಿಕಾ ಅವರು ಹೇಳ್ತಾರೆ, ಸೂರಜ್ ಅವರು ಹೇಳ್ತಾರೆ. ಇವಾಗ ಅವ್ರಿಬ್ಬರೇ ಇರೋಕ್ಕಾಗೋದಿಲ್ಲ. ಅವರು ಮನೆಯವ್ರ ಹತ್ರ ಎಲ್ಲರ ಹತ್ರ ನಿಂಗಲ್ ಆಗಬೇಕು, ಮನೆಯವ್ರ ಹತ್ರ ಎಲ್ಲ ಆಕ್ಟಿವ್ ಆಗಿ ಅವರು ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕಾಗತ್ತೆ. ಸೊ ರಾಶಿಕಾ ಆಗಿರ್ಬೋದು ಮತ್ತೆ ಸೂರಜ್ ಆಗಿರ್ಬೋದು. ಸೊ ಈಗ ನೆಕ್ಸ್ಟ್ ಬರೋದ್ರಲ್ಲಿ ನೋಡ್ಬೇಕು ಅವ್ರು ಯಾವ ತರ ಇರ್ತಾರೆ ಅಂತ, ಚೇಂಜ್ ಆಗ್ತಾರೆ ಅಂತ. ಯಾಕೆಂದ್ರೆ ಸೂರಜ್ಗೂ ಇದು ಲಾಸ್ಟ್ ಚಾನ್ಸ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವರು ಎಲಿಮಿನೇಷನ್ ಅಲ್ಲಿ ನಿಂತಿದ್ರು. ಸೊ 3 ಮೆಂಬರ್ಸ್ ಅಲ್ಲಿ ಅವರು ಕೂಡ ಒಬ್ರು. ಸೊ ಹಾಗಾಗಿ ಏನ್ ಚೇಂಜ್ ಆಗ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಹಾವು ಏಣಿ ಅಂತ ಒಂದು ಗೇಮ್ ಬಂತು. ಅದರಲ್ಲಿ ಕೆಲವೊಂದಷ್ಟು ಜನ, ಈ ರಘು ಇರಬಹುದು, ಅಶ್ವಿನಿ, ಎಲ್ಲರೂ ಕೂಡ ಅಲ್ಲಿ ಗಿಲ್ಲಿನ ವಿಷಕಾರಿ ಅಂತ ಹೇಳಿದ್ರು. ಅದ್ರಲ್ಲಿ ಕಾವ್ಯ ಶಾಕ್ ಆಗೋಯ್ತು. ಕಾವ್ಯನೂ ಕೂಡ ಅವ್ರನ್ನ ವಿಷಕಾರಿ ಅಂತ ಹೇಳಿದ್ರು. ಅಂದ್ರೆ ಅವರೆಲ್ಲ ಅವ್ರಿಗೆ ಕ್ಲೋಸ್ ಇದ್ದಂಥವ್ರು, ಅವರೆಲ್ಲ ವಿಷಕಾರಿ ಅಂತ ಹೇಳಿದ್ರು. ಕಾವ್ಯ ವಿಷಕಾರಿ ಅಂತಲೂ ಹೇಳಿದ್ರು, ನನಗೆ ಏಣಿ ಅಂತಲೂ ಹೇಳಿದ್ರು. ಇದು ಎಷ್ಟು ಸರಿ? ಇದು ನೋಡಿ ಏನಂತಂದ್ರೆ, ಕಾವ್ಯ ಅವರು ತುಂಬ ಸತಿ ಹೇಳ್ತಿರ್ತಾರೆ ಕೆಲವೊಂದು ವಿಚಾರದಲ್ಲಿ ಈ ಥರ ನನ್ನ ರೇಗಿಸಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಮನೆಯವ್ರು ನೋಡ್ತಿರ್ತಾರೆ, ಇಡೀ ಕರ್ನಾಟಕ ನೋಡ್ತಾರೆ, ಕೋಟ್ಯಾಂತರ ಜನ ನೋಡ್ತಿರ್ತಾರೆ. ರೇಗಿಸ್ಲಿ, ಏನೋ 4 ಮಧ್ಯನೋ ಅಥವಾ ಎಲ್ಲರೂ ಇದ್ದಾಗ ರೇಗಿಸೋದು ಅದು ಬೇರೆ ಲೆಕ್ಕಾಚಾರ ಇರುತ್ತೆ. ಈ ಥರ ರೇಗಿಸ್ಬಿಟ್ಟು ಅಂತ ತುಂಬ ಸತಿ ಹೇಳ್ತಾರೆ. ಬಟ್ ಆದ್ರೆ ಗಿಲ್ಲಿ ಕೇಳೋದಿಲ್ಲ. ಗಿಲ್ಲಿ ಆ್ಯಕ್ಚುಲಿ ಅದೊಂದು ತಪ್ಪು.
ಏನಾರು ಹೇಳಿದಾಗ ಈ ಥರ accept ಮಾಡಲ್ಲ ಅವರು. ಮಾಡಬೇಕು ನೋಡಿ. ಎಲ್ಲ ಟೈಮ್ ಒಂದೇ ಥರ ಇರೋದಿಲ್ಲ. ಯಾಕೆಂದರೆ ಕೆಲವೊಂದು ಓವರ್ ಆಗಿ ರೇಗಿಸಿದ್ರೆ ಇವನು ಯಾರು ಇಷ್ಟೊಂದು ರೇಗಿಸ್ತಿದ್ದ ನನಗೇನೆ, ಹಾಗಾದ್ರೆ ನಾನು ಏನು ಅನ್ನೋದು ಅವ್ರಿಗೆ ಕ್ವಶನ್ ಮಾಡ್ಬಿಡ್ತಾರೆ. ಸೊ ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು. ಸೊ ಅದಕ್ಕೆ ಇವರು ವಿಷಕಾರಿ, ನಂಗೆ ವಿಷಕಾರಿಯಾಗೂ ಕಾಣಿಸ್ತಾರೆ. ಸೊ ನನಗೆ ಏಣಿಯಾಗೂ ಕಾಣಿಸ್ತಾರೆ. ಏಣಿಯಾಗಿ ಏನು ಕಾಣಿಸ್ತಾರೆ ಅಂತಂದರೆ ಇವ್ರು ಜೋಡಿಯಾಗಿ ಆಲ್ಮೋಸ್ಟ್ ಟಾಸ್ಕ್ ಮಾಡಿದ್ದಾರೆ. ಸುಮಾರು ಗಿಲ್ಲಿ ಮುಖಾಂತರನೇ, ಗಿಲ್ಲಿಯಿಂದನೇ ನಮ್ಮ ಕಾವ್ಯ ಅವರು ಹೇಳ್ಬೇಕಂದ್ರೆ ತುಂಬ ಸೇಫ್ ಆಗಿರೋದು. ಸೇಫ್ ಆಗಿರೋದು. ಬಟ್ ಏನಾದ್ರು ಅವರು ಟಾಸ್ಕಲ್ಲಿ, ಅವ್ರ ಜೋಡಿ ಟಾಸ್ಕಲ್ಲೇ ತುಂಬ ಕಾಣಿಸ್ಕೊತಾರೆ. ಆಮೇಲೆ ಅವರೆಲ್ಲ ಫನ್ ಆ್ಯಕ್ಟಿವಿಟೀಸಲ್ಲಿ ಗಿಲ್ಲಿಯವರೆಲ್ಲ ಫನ್ ಮಾಡ್ತಿರ್ತಾರೆ, ಕಾವ್ಯದವ್ರು ಇದ್ದೇ ಇರ್ತಾರೆ. ಸೊ ಅಲ್ಲೂ ಎಲ್ಲ ಆ್ಯಕ್ಟಿವಾಗಿ ಕಾಣಿಸ್ತಿರ್ತಾರೆ. ಸೊ ಇವತ್ತಿನ ದಿವಸ ಕಾವ್ಯ ಏನು ಅಂತಂದರೆ ಗಿಲ್ಲಿಯವರಿಂದನೇ ಅದು ಅವ್ರು ಆ್ಯಕ್ಚುಲಿ ಅದು ಕಾಣಿಸ್ಕೊಂಡಿರೋ ಚೆನ್ನಾಗಿ ಅಂತ ನನ್ನ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲೂ ಹೇಳಿರುವಂಥ ಮಾತಿದು. ಸೊ ಇದೇನಾಗುತ್ತೆ, ಜಾಸ್ತಿ ಮಾತು ಈ ಥರ ಎಲ್ಲ ಬಂದಾಗ ತುಂಬ ಹರ್ಟ್ ಆಗ್ಬಿಟ್ಟಿದೆ ಅವ್ರಿಗೂ. ಈ ಥರದ್ದೆಲ್ಲ ಬೇಡ ನನಗೆ. ಆಗ ಅವ್ರಿಗೂ ಅನಿಸಿದೆ, ಅಂದ್ರೆ ಫ್ಯಾಮಿಲಿಯಿಂದ ಎಲ್ಲ ನೋಡ್ತಾ ಇರ್ತಾರೆ. ಇವಾಗ ಏನೋ ಸ್ವಲ್ಪ ದಿನ ಮಾತ್ರ ಬಿಗ್ ಬಾಸ್ ಮನೇಲಿ ಇರ್ತಾರೆ, ಆಚೆ ಬಂದಾಗ ಅವ್ರ ವ್ಯಕ್ತಿತ್ವಕ್ಕೆ ಅದೊಂಥರ ಮಸಿ ಬೆಳೆದಂಗೆ ಆಗುತ್ತೆ. ಅಲ್ಲಿರೋ ಹಳೆ ಕೊಲೀಗ್ಸ್ ಇರ್ತಾರೆ, ಹಳೆ ಆರ್ಟಿಸ್ಟ್, ಅವ್ರ ಫ್ರೆಂಡ್ಸ್ಗಳಿರ್ತಾರೆ, ಏನಮ್ಮ ಆ ಥರ ಅವರು ಏನಾಗಿ ಯಾವುದೇ ಫಂಕ್ಷನ್ಗಳಿಗೆ ಹೋದಾಗ ಅಲ್ಲೂ ಆ ಥರ ಎಲ್ಲ ಮಾತುಗಳು ಬರ್ತಾಗ ಹಂಗೆ ಅನಿಸುತ್ತೆ, ನಾನು ಇಷ್ಟೊಂದು ಸಲಿಗೆ ಕೊಟ್ಟಿರೋ ತಪ್ಪಾಗೈತಲ್ಲ, ಇಷ್ಟೊಂದು ಸಲಿಗೆ ಕೊಡಬಾರ್ದಾಗಿತ್ತು ನಾನು. ಸೊ ಈ ಥರ ಎಲ್ಲ ಅವರು ಅನಿಸುತ್ತೆ. ಆ ವಿಚಾರವಾಗಿ ಹೇಳಿರ್ತಾರೆ. ಇನ್ನೊಂದು ಕೂಡ ಮನೆಯವರಿಂದ ನೋಡಿ ಯಾವುದೋ ಕಾಲ್ಸ್ಗಳು ಬಂದಿರುತ್ತೆ. ಸಾಹೇಬ್ರು ನನ್ನೇ ಎಲ್ಲ ಹೇಳ್ತಿದ್ರು, ಕೆಲವ್ರದ್ದು ಮನೆಯಿಂದ ಕಾಲ್ಸ್ಗಳು ಪತ್ರ ಬಂತು ನೋಡಿ, ಪತ್ರದ ಜೊತೆನ ಮನೆಯಿಂದ ಕಾಲ್ಸ್ಗಳು ಬಂದಿರುತ್ತೆ. ಫ್ಯಾಮಿಲಿಯವ್ರು ಮಾಡಿರ್ಬೋದು, ಕೆಲವೊಂದು ಕರೆಕ್ಷನ್ ಹೇಳಿರ್ಬೋದು. ಈ ತರ ಇರೋದನ್ನ ಕಂಟ್ರೋಲ್ ಮಾಡಿ, ಆದಷ್ಟು ನೇಮ್ ಹಾಳಾಗ್ತಿದೆ ಈ ತರ ಒಂದು ಹೆಣ್ಮಗು ವಿಚಾರದಲ್ಲಿ ಜಾಸ್ತಿ ಈ ತರ ಆಟಗಳಾಡ್ದಾಗ ಏನಾಗುತ್ತೆ, ಈ ತರ ಎಲ್ಲ ಮಾತುಗಳು ಬಂದಾಗ ಏನಾಗುತ್ತೆ, ಅದಕ್ಕೆ ಎಲ್ಲೋ ಒಂದ್ ಕಡೆ ಬರ್ತಾ ಇರ್ತಾರೆ ಫ್ಯಾಮಿಲಿಗಳು, ರಿಲೇಟಿವ್ಸ್ಗಳು ಇವರೆಲ್ಲ ಇರ್ತಾರಲ್ವಾ, ಏನಾರ ಒಂದು ಹೇಳೋದಕ್ಕೆ ಒಂದು ಚಾನ್ಸ್ಗಳು ಸಿಗುತ್ತೆ. ಯಾರಿಗೂ ಆಡ್ಕೊಡೋದಕ್ಕೆ ಒಂದು ಚಾನ್ಸ್ ಸಿಗಬಾರ್ದು ಅನ್ನೋ ಉದ್ದೇಶಕ್ಕೆ ಫ್ಯಾಮಿಲಿಯವರು ಹೇಳಿರ್ತಾರೆ. ಸುಮ್ಮನೆ ಯಾರು ಹೇಳೋದಿಲ್ಲ. ಯಾಕಂದ್ರೆ ಗಂಡು ಮಕ್ಳು ಬಿಡಿ, ಅವ್ರು ಏನೇ ಕಿತ್ತಾಡಿ ಏನೋ ಕಾಮಿಡಿ ಮಾಡೋಲ್ಲ ಹೊಟ್ಟೋಗುತ್ತೆ. ಆದ್ರೆ ಒಂದು ಹೆಣ್ಮಗು ವಿಚಾರದಲ್ಲಿ ಅಂತ ಬಂದಾಗ ಸ್ವಲ್ಪ ಸೂಕ್ಷ್ಮ ವಿಚಾರಗಳು, ಎಷ್ಟು ಬೇಕೋ ಅಷ್ಟು, ಎಷ್ಟು ಹೇಳಬೇಕೋ ಅಷ್ಟು ಅವನಿಗೂ ಒಳ್ಳೇದಿರುತ್ತೆ, ಆಕೆಗೂ ಒಳ್ಳೇದು ಆಗಿರುತ್ತೆ. ಯಾಕಂದ್ರೆ ನಾಳೆ ದಿವಸ ಫ್ಯಾಮಿಲಿಗಳಲ್ಲಿ ಫೇಸ್ ಕೆಲವೊಂದೆಲ್ಲ ಹೇಳ್ಕೊಳಕ್ಕಾಗಲ್ಲ, ಒಳಗಡೆ ರಿಲೇಟಿವ್ಗಳು ಇರ್ತಾರಲ್ಲ ತುಂಬ ಚೆನ್ನಾಗಿ, ಹಾಗಾಗಿ ಮಾತುಗಳು ಬರ್ತಾ ಇರ್ತದೆ. ಅದನ್ನು ಸೂಕ್ಷ್ಮವಾಗಿ ಸಾಹೇಬ್ರು ಹೇಳಿರ್ತಾರೆ. ಇವರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡಿಕೊಂಡು ಇದ್ದಿದ್ರೆ ಸರಿ ಹೋಗೋದು. ಬಟ್ ಈಗ ಕೊಟ್ಟಿದ್ದಾರಲ್ಲ, ಏಣಿ ಮತ್ತೆ ಹಾವ ಕೊಟ್ಟಿದ್ದಾರಲ್ವ, ಈಗ ನೋಡ್ಬೇಕೀಗ ಈಗ ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತಾರೋ, ಅಥವಾ ನಾನು ಇರೋದೇ ಹಿಂಗೇನೋ ಅನ್ನೋ ಥರ ಇರ್ತಾರೋ, ಅಥವಾ ಇವ್ರಿಗವ್ರಿಗೂ ಕ್ಲಾಶ್ ಆಗೋ ಚಾನ್ಸಸ್ ತುಂಬ ಇರುತ್ತೋ, ಅಥವಾ ಇವರು ಸುಮ್ಮನೆ ಆಗ್ತಾರೋ. ಮತ್ತು ಇವ್ರೇನಾದರೂ ಇದರಲ್ಲೇ ಇನ್ನೊಂದು ಹೇಳ್ತಾರೆ, ಜಾಸ್ತಿ ಇರೋಕೆ ಹೋಗ್ಬೇಡಿ, ಅವ್ರ ಮನೆಯಿಂದ ಆಚೆ ಬರೋ ಸಾಧ್ಯತೆ ಇರುತ್ತೆ ಅಂತ ಸಾಹೇಬ್ರು. ಹೌದು ಸರ್, ಸುದೀಪ್ ಸರ್ ಪ್ರತಿ ಸಲನೂ ಹೇಳ್ತಾ ಇರ್ತಾರೆ, ಜಾಸ್ತಿ ಅಟ್ಯಾಚ್ಮೆಂಟ್ ಬೇಡ. ಯಾಕೆಂದ್ರೆ ಈಗಾಗಲೇ ಅಶ್ವಿನಿ ಅವರು ಜಾನ್ವಿ ಅವ್ರನ್ನ ಕಳ್ಕೊಂಡು ಯಾವಾಗ್ಲೂ ಸೈಲೆಂಟ್ ಆಗೇ ಇರ್ತಾರೆ, ಅದೇ ರೀತಿ ಆಗಬಾರ್ದು ಅಂತ ಅವಾಗ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಆ ಥರ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಆ ಥರದ್ದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಏನು ಮನೆಯಿಂದ ಏನು 100 ದಿವಸ ಇರ್ತೀರ, 120 ದಿವಸ ಇರ್ತೀರ, ಅದಾದ ನಂತರ ಹೊರಗಡೆ ಬರ್ತೀರ, ಯಾರೊಬ್ರು ವಿನ್ನರ್ ಆಗೇ ಆಗ್ತಾರೆ. ಯಾರು ವಿನ್ನರ್ ಆದ್ರೆ, ಯಾರು ಗುಣ ಇರ್ತಾರೆ ಅವ್ರು ವಿನ್ನರ್ ಆಗ್ತಾರೆ, ಯಾರು ಶ್ರಮ ಇರ್ತಾರೆ ಅವ್ರು ವಿನ್ನರ್ ಆಗೇ ಆಗ್ತಾರೆ. ಸೊ ಅದು ಯಾವತ್ತಿದ್ರು ಹಾಗೆ ಆಗ್ತಾರೆ. ಹಾಗಂತ ಅದನ್ನೇ ತಲೆಯಲ್ಲೇ ಇಟ್ಕೊಂಡು ನಾವು ಹೊರಗಡೆ ನೋಡಿ, ನಾವು ಒಂದು ಕಡೆ ಒಂದೇ ಬಾಂಡಿಂಗಲ್ಲಿ ಒಂದೇ ಪ್ಲಾಟ್ಫಾರ್ಮಲ್ಲಿ ಇದ್ದೇ ಕೆಲಸ ಮಾಡಿದಾಗ ನಾವು ಹೊರಗಡೆ ಹೋದ್ರೂ ಹಾಗೇ ಇರಬೇಕು, ಅದೇ ಪ್ರೀತಿ ಇರಬೇಕು, ಅದೇ ಒಂದು ವಿಶ್ವಾಸ ಇರಬೇಕು. ಅಲ್ಲೂ ಹೊರಗಡೆ ಬಿಡ ಹಿಂಗೆ ಇವ್ನು ಹಂಗೆ ಅವ್ರು ಆ ಥರ ಅಂತ ಬಂದಾಗ ಏನಾಗುತ್ತೆ, ಬೇಜಾರಾಗ್ಬಿಡುತ್ತೆ. ಒಂದು ಏನಂತಂದ್ರೆ ಒಂದು ಟೀಮ್ ಸೇರ್ಬೇಕು ಅಂದ್ರೆ ತುಂಬ ಕಷ್ಟ. ಅದೊಂದು ಟೀಮ್ ಸಖತ್ತಾಗಿದ್ಬಿಟ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಒಂದು ಒಳ್ಳೆ ಮೂವಿ ಮಾಡ್ಬೋದು, ಒಂದೊಳ್ಳೆ ಸೀರಿಯಲ್ ಮಾಡ್ಬೋದು. ಟೀಮ್ ಚೆನ್ನಾಗಿದ್ರೆ ಎಲ್ಲನೂ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಆ ಟೀಮೇ ಇಲ್ಲ ಅಂತಂದ್ರೆ ಚಾನ್ಸ್ ಸಿಗೋದೇ ಇಲ್ಲ. ಸೊ ಆ ರೀತಿ ಇವರೆಲ್ಲ ನೋಡಿ, ಒಂದು ಒಳ್ಳೆ ಪ್ಯಾಕೇಜ್ ಇವರೆಲ್ಲ, ಅಲ್ಲೆಲ್ಲ ಥರ ಆರ್ಟಿಸ್ಟ್ಗಳು ಇದ್ದಾರೆ. ಅವರೆಲ್ಲ ಒಂದು ಟೀಮ್ ಆಗಿ ಹೊರಗಡೆ ಇದ್ದಾಗ ಒಂದು ಟೀಮ್ ಆಗಿದ್ರೆ ಅವ್ರಿಗೆ ಒಂದು ಒಳ್ಳೆ ನಾಳೆ ಒಂದು ಒಳ್ಳೆ ಸಿನಿಮಾಗೆ ಡೈರೆಕ್ಷನ್ ಟೀಮ್ಗೆ ಆಗಿರ್ಬೋದು, ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಓವರ್ ಆಲ್ ಟೀಮ್ಗೆ ಚಾನ್ಸ್ ಸಿಗುತ್ತೆ. ಹೌದು. ಸೊ ಆ ಥರ ಎಲ್ಲ ಇರುತ್ತೆ. ಅದನ್ನ ಇವರು ಮುಂದೆ ಲೈಫ್ ಟೈಮ್ ನಡ್ಸ್ಕೊಂಡು ಹೋಗ್ಬೇಕು, ಚೆನ್ನಾಗಿರ್ಬೇಕು ನಾನು ಅಂತ. ಮನೇಲೆಲ್ಲ ಮತ್ತೊಂದು ವಾದ ಅಂತ ಅಂದ್ರೆ ಏನು ಅಂತಂದ್ರೆ, ಗಿಲ್ಲಿ ಎಲ್ಲದಕ್ಕೂ ಮೂಗ್ ತೋರಿಸ್ತಾರೆ ಅಂತ. ಹೌದು ನಿಜ. ಇವನ್ ಕಾವ್ಯನೂ ಒಪ್ಕೊಂಡ್ಬಿಟ್ರೆ ಆ ವಿಚಾರದಲ್ಲಿ. ಕಾವ್ಯ ಅವರು ತುಂಬಾ ಕ್ಲೋಸ್ ಇರೋದ್ರಿಂದ ಕಾವ್ಯ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇವನಿಗೆ ಎಲ್ಲಾ ವಿಷಯನೂ ಬೇಕು ಅನ್ನೋ ತರ ಎಲ್ರ ಜೊತೆನೂ ಹೋಗ್ತಿರ್ತಾರೆ ಗಿಲ್ಲಿ ಅಂತ ಹೇಳಿದ್ದು ಕಾವ್ಯ. ನಿಜ. ಆ ವಿಚಾರದಲ್ಲಿ ರಘು ಅವ್ರಿಗೂ
ಇದಾಗಿತ್ತು, ರಘು ಹೇಳಿದ್ರು ಇದು ನನಗೆ ಬೇಜಾರು ಆಗ್ತಿದೆ ಆಕ್ಚುಲಿ ಅಂತ. ಕಾವ್ಯ ಅವರು ತುಂಬಾ ಸತಿ 4-5 ಸತಿ ಹೇಳಿರ್ತಾರೆ, ಯಾಕೆ ಹಂಗೆ ಹೋಗ್ತಿ, ಯಾಕೆ ಮಧ್ಯದಲ್ಲಿ ಹಾಗೆಲ್ಲ ಮಾತಾಡ್ತಾ ರೇಕ್ಸಕ್ಕೆಲ್ಲ ಹೋಗ್ಬೇಡ, ಅದನ್ನೆಲ್ಲ ಇಟ್ಕೋತಾರೆ. ಆ ಥರ ಹೇಳ್ದಾಗ್ಲೂ ಕೂಡ ಗಿಲ್ಲಿಯವರು ಕೇಳೋದಿಲ್ಲ, ಆತ ಇರೋದೇ ಹಾಗೇನೋ ಅಥವಾ ಏನು ಕತೆನೋ. ರಘು ಒಂದ್ಸತಿ ಹೇಳ್ತಾರೆ, ಇಲ್ಲ ಅವ್ರು ಆಗಿರ್ಲಿಲ್ಲ, ಈ ನಡುವೆ ಇಲ್ಲೇ ನಾನು ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ರದ್ದು, ಹೊರಗಡೆ ಇದ್ದಾಗ ಅಷ್ಟೊಂದೆಲ್ಲ ಇಲ್ಲ, ಹೆಂಗೋ ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾರೆ. ಬಟ್ ಇಲ್ಲಿ ಓವರ್ ಆಗಿ ಆಡ್ತಿದಾರಲ್ಲ ಏನಕ್ಕೆ ಅಂತ ನಂಗೂ ಗೊತ್ತಾಗ್ತಿಲ್ಲ ಅಂತ ರಘು ಅವರು ಹೇಳ್ತಾರೆ. ನಾನು ಹೊರಗಡೆ ನೋಡಿದ್ದೀನಿ, ಈ ಥರ ಎಲ್ಲ ನಂಗೆ ಹಿಂಗೆ ಆಗ್ತಿದೆ ಅಂತ. ಸೊ ಇದ್ರ ಪ್ರಕಾರ ಏನು ಹಾಗಾದ್ರೆ ಆ ಮನುಷ್ಯ ಹಿಂಗಿಲ್ಲ, ಬೇಕು ಅಂತಾನೆ ಮಾಡ್ತಿದ್ದಾರೆ, ಅಂದ್ರೆ ಗೇಮ್ಗೋಸ್ಕರ ಗೆಲ್ಲೇಬೇಕು ಅನ್ನೋದಕ್ಕೋಸ್ಕರ ಈಗ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ರಘು ಅವ್ರು ಹೇಳಿದ ಆಕ್ಚುಲಿ. ಹೌದೌದು ನಿಜ. ಬಟ್ ಮಾಡ್ಲಿ, ಹಾಗಂತ ಒಬ್ಬರದು ಅವ್ರ ಭಾವನೆಗಳಿಗೆ ಧಕ್ಕೆ ತರೋ ಅಂಥದ್ದೆಲ್ಲ ಮಾಡಕ್ ಹೋದ್ರೆ ಅದೇನಾಗುತ್ತೆ, ಪರ್ಸ್ನಲಿ ದಿಜ್ಜಿಕೊಂಡ್ಬಿಟ್ರೆ ತುಂಬಾನೇ ನಡೆಸಿ ಏನಾಗುತ್ತೋ ಗೊತ್ತಾಗಲ್ಲ. ಕೆಲವ್ರು ಏನಾಗುತ್ತೆ, ಇದನ್ನೇ ನಾನು ತಲೆಯಲ್ಲಿ ಇಟ್ಕೊಂಡಾಗ ಹೊರಗಡೆ ಸಿಕ್ತಾಗ ಅದೇ ಇರ್ತದೆ ತಲೆಯಲ್ಲಿ, ಏನೋ ಅವತ್ತೇನೋ ಹಂಗೆ ಮಾತಾಡ್ಬಿಟ್ಟೆ ಹಂಗೆ ಹಿಂಗೆ ಅಂತ. ಸೊ ಅದಾಗಬಾರ್ದು, ಅದು ಬೆಳೆಸ್ಕೊಂಡು ಹೋಗ್ಬಾರ್ದು. ಅದು ಅಲ್ಲೇ ಕಾಮಿಡಿಯಾಗಿ ಅಲ್ಲೇ ಮುಗಿದ್ಬಿಟ್ರೆ ತುಂಬ ಚೆನ್ನಾಗಿ ಮೂಡ್ಬಿಡ್ತೆ. ಇವರು ಅದನ್ನು ತುಂಬ ಎಲ್ಲರ ಹತ್ರ ಹೇಳಿಸ್ಕೊಂಡು ಆಗ್ಬಿಟ್ಟಿದೆ. ಹೇಳ್ಸ್ಕೊಂಡಾದ್ರೂ ಕೂಡ ಇದನ್ನು ಯಾವ ರೀತಿ ತೊಗೊಂಡೋಗ್ತಾರೋ ನೋಡ್ಬೇಕು ಮುಂದೆ ಏನು ಅಂತ. ಸೊ ಇನ್ನು ಮುಂದೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಯಾವ ಥರ ಅಂತ. ಬಟ್ ಆದರೂ ಗಿಲ್ಲಿ ಬಗ್ಗೆ ಇಷ್ಟೊಂದು ಜನ, ಅಂದರೆ ಮನೆಯವರೇ ಇಷ್ಟೊಂದು ಜನ ಹೇಳ್ತಾ ಇದ್ದಾರೆ. ಈಗ ಕಾವ್ಯನೂ ಕೂಡ ಹೇಳಿದ್ರು, ನನಗೆಲ್ಲೋ ಒಂದು ಕಡೆ ವಿಷ ಕಾರ್ತಾ ಇದ್ದಾರೆ ಅಂತ, ಮತ್ತೊಂದು ಕಡೆ ಎಲ್ಲದ್ರಲ್ಲೂ ಮೂಗ್ ತುರ್ತಾರೆ ಅಂತ. ಅಂದರೆ ಅವ್ರ ಜೊತೆ ಇರೋರೇ ಹೇಳಿದ ಮೇಲೂ ಗಿಲ್ಲಿ ಬದಲಾಗ್ತಾರೆ ಅನ್ಸುತ್ತಾ? ಆಗ್ಬೇಕು ಆಕ್ಚುಲಿ ಆಗ್ಬೇಕು. ನಿಮ್ಗೆ ಅನ್ಸುತ್ತಾ ಅವ್ರು ಬದಲಾಗ್ತಾರೆ ಅಂತ? ಅನ್ಸೋದಿಲ್ಲ. ಯಾಕೆಂದ್ರೆ ನೋಡಿ, ಅವರು ಒಂದ್ಸತಿ ಹೂ ಅಂತಾರೆ, ಮತ್ತೆ ತಿರ್ಗಾ ಹಂಗೆ ರಿಪೀಟ್ ಮಾಡ್ತಾನೆ ಇರ್ತಾರೆ. ಸೊ ಅದು ಮಾಡಕ್ ಹೋಗ್ಬಾರ್ದು. ನೋಡಿ, ಎಲ್ಲರಿಗೂ ತಿಳುವಳಿಕೆ ಇರುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ತಿಳುವಳಿಕೆ ಇಲ್ದಿರೋರು ಯಾರು ಇಲ್ಲ ಅಲ್ಲಿ, ಎಲ್ಲ ತಿಳುವಳಿಕೆ ಇರೋರೇನೆ. ಸೊ ಅದನ್ನ ಅವ್ರು ಮಾಡಬೇಕು. ನಾನು ಹಿಂಗಿರ್ಬೇಕು ಅಂದ್ರೆ ಹಿಂಗಿರ್ಬೇಕು, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು, ತಪ್ಪು. ಇದು ನಾನು ತೊಳಕ್ ಹೋಗ್ಬಾರ್ದು. ಯಾಕೆಂದ್ರೆ ಎಲ್ಲೋ ಪರ್ಸನಲ್ ಹರ್ಟ್ ಆಗ್ತದೆ. ಇದು ಬೇಡ, ನಂಗೆ ಈ ಥರದ್ದೆಲ್ಲ ಬೇಡ, ಒಂದೊಳ್ಳೆ ಬಾಂಡಿಂಗ್ ಇಟ್ಕೊಳ್ಳೋಣ, ಒಂದೊಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡು ಎಲ್ಲರ ಹತ್ರ ಅನ್ನೋದು ಅವ್ರ ತಲೆಗೆ ಬರಬೇಕು. ಅವ್ರ ತಲೆಗೆ ಬಂದರೆ ಅದು ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ ಖಂಡಿತ ಎಲ್ಲರೂ ಏನು ಮಾಡ್ತಾರೆ, ಮತ್ತೆ ಎಲ್ಲ ನಾಮಿನೇಟ್ ಮಾಡ್ತಾರೆ, ಮತ್ತೆ ಮನೆಯವರಲ್ಲಿ ಮತ್ತೆ ಅವ್ರು ಎಗ್ನಿಸ್ಟ್ ಆಗ್ತಾರೆ. ಮತ್ತೆ ಏನಾಗುತ್ತೆ, ಕೆಲವೊಂದೆಲ್ಲ ಫಾಲೋವರ್ಸ್ ಇರ್ತಾರೆ, ಏನಪ್ಪ ಇವ್ರು ಇಷ್ಟೊಂದು ಹೇಳಿಸ್ಕೊಂತಾರೆ, ಇಂಥವ್ರಿಗೆ ನಾವು ಫಾಲೋ ಆಗ್ಬೇಕಾ, ನಾವು ಅನ್ಫಾಲೋ ಆಗ್ತಾರೆ. ತುಂಬಾ ಮೈನಸ್ಸು ಇದೆ, ಪ್ಲಸ್ಸು ಇದೆ. ಅದರಲ್ಲಿ ಏನಾಗುತ್ತೆ, ಇವೆ ನೋಡಿ, ನಾವು ತುಂಬ ಮುಂಚೆ ನೋಡ್ತಿದ್ವಿ, ಸಖತ್ತಾಗೆಲ್ಲ ರೇಗಿಸ್ತಾರಪ್ಪ, ಸಖತ್ತಾಗಿದೆ ಅಂತ ತುಂಬ ಚೆನ್ನಾಗಿತ್ತು. ಓವರ್ ಬರ್ತಾ ಯಾಕೆ ಈ ಥರ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದಾರಲ್ಲ ಅಂತ ನನಗೂ ಆ ಥರ ಅನಿಸ್ದಾಗ ಏನಾಯ್ತು. ಸೊ ಫಾಲೋವರ್ಸ್ ಎಲ್ಲ ಅನ್ಫಾಲೋ ಆಗ್ತಾ ಬಂದಾಗ ಏನಾಗುತ್ತೆ, ಅಲ್ಲಿಗೆ ಎಷ್ಟೋ ಓಟ್ ಬಿದ್ದೋಗುತ್ತೆ. ನಿಜವಾಗ್ಲೂ ಅವ್ರು ಮಾಡ್ತಿರೋದು ತಪ್ಪೆ ಅಂತ ನಮಗೂ ಕೂಡ ಅನ್ಸುತ್ತೆ. ಆಕ್ಚುಲಿ ಅನ್ಸುತ್ತೆ ಆ ರೀತಿ ಆಗಬಾರ್ದು. ನಾವು ನೋಡಿ, ಅವ್ರ ಫಾಲೋವರ್ಸ್ ಎಲ್ಲ ಈ ಸತಿ ಗಿಲ್ಲಿನೇ ಗೆಲ್ಲಬೇಕು, ಈ ಸತಿ ಗಿಲ್ಲಿನ ಅವ್ರ ಕಪ್ನ ಎತ್ತಿಡಿಬೇಕು ಅಂತ ಕಾಯ್ದಿರ್ತಾರೆ. ಇವ್ರು ಈ ಥರ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ಎಲ್ಲ ಫಾಲೋವರ್ಸ್ ಎಲ್ಲ ಡೌನ್ ಆಗುತ್ತೆ. ಅದಾದ ನಂತರ ವೋಟಿಂಗ್ಸು ಕಡಿಮೆ ಆಗುತ್ತೆ. ಸೊ ಅವ್ರಿಗೆ ಅವರೇನೇ ಏನಪ್ಪ, ಅವರೇನೇ ಮೋಸ ಮಾಡ್ಕೊಳತ್ತಾರೆ ಆಗ್ಬಿಡುತ್ತೆ. ಸೊ ಅದು ಆಗ್ಬಾರ್ದು ಅನ್ನೋದು ಫ್ಯಾನ್ಸ್ ಮತ್ತು ನಮ್ಮ ಉದ್ದೇಶನೂ ಅಷ್ಟೇ, ಅದಾಗಬಾರ್ದು ಆ ವಿಚಾರ. ಹಾವು ಗೇಣಿ ಆಟದಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ರಕ್ಷಿತಾ ಅವರು ಗಿಲ್ಲಿಗೆ ಏಣಿ ಕೊಡ್ತಾರೆ ಅಂತ, ಬೇರೆ ಯಾರಿಗೋ ರಘು ಸರ್ಗೋ ಯಾರಿಗೋ ಬೇರೆಯವ್ರಿಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಹೌದೌದು. ರಕ್ಷಿತಾ ಅವ್ರು ಅದೇ ಏನು ಹೇಳ್ತಾರೆ ಅಂದರೆ, ನೋಡಿ, ಧ್ರುವಂತ್ ಅವ್ರಿಗೇನೆ ಏನು ಮಾಡ್ತಾರೆ, ಗಿಲ್ಲಿ ಬಂದು ಹೇಣಿ ಕೊಟ್ಬಿಡ್ತಾರೆ, ಧ್ರುವಂತ್ ಅವ್ರಿಗೆ ಬಂದು ಹಾವು ಅಂತ ಕೊಟ್ಬಿಡ್ತಾರೆ. ಆ್ಯಕ್ಚುಲಿ ಅವರು ಧ್ರುವಂತ್ ಅವರು ಫಸ್ಟೇ ಅವ್ರಿಗೆ ತಂಗಿ ಥರ ಇದ್ದಾಗೆ ನೀವು ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರ್ತಾರೆ. ಇವರು ಅವ್ರ ನಡುವೆ ಏನೇನೋ ಆಯ್ತೋ ಗೊತ್ತಿಲ್ಲ ಅಲ್ಲಿ ಒಳಗಡೆ. ಕೆಲವೊಂದೆಲ್ಲ ನಾವೇನು ಅರ್ಧ ಗಂಟೆ 1 ಅವರ್ ಹೆಂಗಿರುತ್ತೆ ಅಷ್ಟೇ ನೋಡೋಕ್ಕಾಗುತ್ತೆ. ಬಟ್ ಅದೇ ಬಾಲ್ ವಿಷಯದಲ್ಲಿ ಜಗಳ ಆಯ್ತಲ್ಲ, ಧ್ರುವಂತ ಕಿರ್ಚ್ತಾ ಇದ್ದ ಕಿವಿ ಹತ್ರ ಬಂದು, ಅದೊಂದು ಇರ್ಬೋದು. ಬಟ್ ಹಾಗಂತ ಅದೊಂದನ್ನೇ ಇಟ್ಕೊಂಡು ವಿಷಕಾರಿ ಅಂತ ಹೇಳಿಲ್ಲ. ಅದೇನು ವಿಷಕಾರಿ ಏನು ಅಂತದೇನು ಮಾಡಿಲ್ಲ, ಹಿಂದೆ ಮುಂದೆ ಹೇಳಿರ್ಬೋದು. ಯಾಕೆಂದ್ರೆ ಇವರು ಈಕೆನ ಹಾಗೆ ಮಾತಾಡಿದಾರು ಕೂಡ. ಮತ್ತೆ ಅವ್ರಿಗೆ ಅವ್ರ ಮುಂದೆ ಕೆಲವೊಂದೆಲ್ಲ ಏನಾಗುತ್ತೆ, ಧ್ರುವಂತ್ಗೂ ಒಂಥರ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ರಕ್ಷಿತಾ ವ್ಯಂಗ್ಯವಾಗಿ ಮಾತಾಡಿದ್ದಾರೆ, ಒಂಥರ ಎಲ್ಲ ಹೇಳಿದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ಕೊಂಡು ಹೇಳ್ದಾಗ ಏನಾಗುತ್ತೆ, ಆಗ ಧ್ರುವಂತ್ಗೂ ಹರ್ಟ್ ಆಗಿಬಿಟ್ಟಿದೆ ಆ ವಿಚಾರವಾಗಿ. ಹೌದಾ, ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಆಗಿದ್ದಾರೆ. ವಿಷಯಕಾರಿ ಆಗಿರೋದ್ರಿಂದ ಅದಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ. ಅವರು ಮನೆಯಿಂದ ಹೋಗ್ಬೇಕು ಅಂತ ಲಾಸ್ಟ್ ಟೈಮ್ ಹೇಳ್ತಿದ್ರು ಧ್ರುವಂತ್ ಅವರು. ಕ್ಯಾಮ್ರಾ ಮುಂದೆನೂ ಬಂದು ಹೇಳ್ತಿದ್ರು ಅವರು. ಹೌದು, ನೋಡ್ಬೇಕಿತ್ತು. ಅವ್ರು ಹೇಳಿದ್ರಲ್ಲ ಬಿಗ್ ಬಾಸ್ ಅಲ್ಲೇ, ಎಲ್ಲರೂ ಹೇಳ್ತಿದ್ರು, ಎಲ್ಲೋ ಒಂದ್ ಕಡೆ ಒಂದು ಸುಮ್ಮನೆ ಬಾಯಿ ತಪ್ಪಿ ಹೇಳ್ದ. ಮೊನ್ನೆ ಕಿಚ್ಚನ ಪಂಚಾಯತಿಯಲ್ಲೂ ಕೂಡ ಅವ್ರ ಕಾಸ್ಟ್ಯೂಮಲ್ಲೇ ಹೇಳ್ತಾರೆ, ನಾನು ಕಲ್ಸ್ಕೊಟ್ಬಿಡಿ, ನನಗೆ ಆಗ್ತಾ ಇಲ್ಲ ಅಂತ. ಬ್ರೇಕ್ ಮುಗಿಸ್ಕೊಂಡು ಬಂದ ನಂತರ ಸಾಹೇಬ್ರು ಹೇಳ್ತಾರೆ, ಇವಾಗ ನೀವು ಸೇಫ್ ಅಂತ. ಅಲ್ಲೇ ಒಂದು ಟಿಪ್ಸ್ ಕೊಟ್ಬಿಟ್ರು, ಅಲ್ಲಿ ನೀವು ಸೇಫ್ ಆಗಿದ್ದೀರಾ ಅಂತ. ಅಂದರೆ ಅವ್ರು ನಿಮಗೂ ತುಂಬ ಫಾಲೋವರ್ಸ್ ಇದ್ದಾರೆ,
ನೀವು ಮನೆಗೆ ಹೋಗ್ತೀನಿ ಅಂತಂದರೆ ಸೊ ಅವ್ರ ಫಾಲೋವರ್ಸ್ಗೆ ಏನು ಕೊಟ್ಟಂಗಾಯ್ತು ಅವರು? ಹೌದು ನೀವು ಒಬ್ಬರು ಅವ್ರ ಮೇಲೆ ಸಾವಿರಾರು ಜನ vote ಹಾಕ್ತಾರೆ. ಸಾವಿರಾರು ಜನಕ್ಕೆ ನೀವೇನಲ್ಲಿ ಬೆಲೆ ಕೊಟ್ಟಂಗಾಯ್ತು? ಹೋಗ್ತೀರಾ ಸಖತ್ತಾಗಿ ಹೋಗಿ ಸಖತ್ತಾಗಿ ಆಡ್ತೀರಾ ಆಡಿ, ನಾವು ನಿಮಗೆ ಫಾಲೋ ಅಪ್ ಮಾಡ್ತೀವಿ, ನಾವು ನಿಮ್ಗೆ ಓಟ್ ಹಾಕ್ತೀವಿ. ಯಾಕೆಂದರೆ ಓಟ್ ಹಾಕೋರು ಸುಮ್ಮನೆ ಅವ್ರ ಶ್ರಮ, ಅವ್ರದ್ದು ನೆಟ್ವರ್ಕು, ಅವ್ರದ್ದು ಮೊಬೈಲ್, ಅವ್ರ ಡೇಟಾ, ಅವ್ರ ರೀಚಾರ್ಜ್ ಎಲ್ಲ ಅವ್ರ ದುಡ್ಡು ಅದು. ಅವ್ರ ದುಡ್ಡಿನ ನೋಡಿದ್ರೆ ಎಲ್ಲನೂ ಅಷ್ಟೇ ಅಲ್ವಾ? ಅವ್ರು ಹಾಕೋ ಒಂದು ಓಟ್ದಿಂದ ಎಷ್ಟು ಮೌಲ್ಯವಾಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಬೇಕಷ್ಟೇ. ಎಲ್ಲರೂ ಹೋಗ್ಲೇಬೇಕು, ಎಲ್ಲರೂ ಒಂದಲ್ಲ ಒಂದು ದಿವಸ ಮನೆಯಿಂದ ಒಂದು ವಾರಕ್ಕೆ ಒಂದ್ಸತಿ ಹೋಗ್ಲೇಬೇಕಾಗತ್ತೆ. ಫೈನಲಿಸ್ಟ್ ಬಂದರು, ಫೈನಲಿಸ್ಟ್ 10 ಜನ ಬಂದರೂ ಕೂಡ ಅದು ಎಂಡ್ ಆಗುತ್ತೆ, ಅವ್ರು ಒಬ್ಬನೇ ಬರೋಕ್ಕಾಗತ್ತೆ. 10 ಜನ ಫೈನಲಿಸ್ಟ್ ಬಂದರು ಅಂತ ಅಂದ್ಕೊಳ್ಳಿ, ಸುಮ್ಮನೆ 10 ಜನ ಬಂದ್ರಪ್ಪ ಆಯ್ತು ಓಕೆ, ಅದರಲ್ಲಿ ಅವ್ರು ಒಬ್ಬನೇ ತಾನೇ ಗೆಲ್ಲಕ್ಕಾಗತ್ತೆ? ಇಬ್ಬರನ್ನ ಗೆಲ್ಸಾರ? ಸಾಧ್ಯನೇ ಇಲ್ಲ. ಸೊ ಒಂದಲ್ಲ ಒಂದು ದಿವಸ ಜನರ ಮನಸ್ಸಲ್ಲಿ ಅವ್ರು ಶಾಶ್ವತವಾಗಿ ಇರಬೇಕು. ಸೊ ಇರಬೇಕು ಅಂತಂದ್ರೆ ಯಾವಾಗ ನಾವು ಹೋಗ್ತೀನಿ ಅಂತಂದ್ರೆ ಕ್ಲಾಶ್ ಆಗಿಬಿಡ್ತಾರೆ. ನಾನು ಗಿಲ್ಲಿ ವೆಲ್ಸ್ ನೀನು ನೋಡ್ತಾ ನಿಮ್ಮ ಧ್ರುವಂತ ನೋಡಿದೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ ಅಂತ ಅವ್ರು ರೇಗಿಸ್ಬಿಡ್ತಾರೆ. ಗೊತ್ತಾ, ಹುಡುಗರುಗಳು ಮಾಮೂಲಿ ರೇಗಿಸ್ತಾರೆ. ರೇಗ್ಸೋದೋಗ್ಲಿ, ಅವರೇ ಒಂದ್ಸಲ ಕಳ್ಸೇ ಬಿಡಿ ಅಂತಂದ್ರೆ ಓಟೆ ಔಟ್ ಹೋಗ್ಬಿಡುತ್ತೆ. ಅವ್ರು ಸುಮ್ನೆ ತಮಾಷೆಗೆ ಹೇಳ್ತಿರೋದು ಒಂದಿನ ಸೀರಿಯಸ್ ಆಗಿ ಆಗೋಗ್ಬಿಡುತ್ತೆ. ನಿಜ ಆಗುತ್ತೆ. ಯಾಕಂದ್ರೆ ಜಾಸ್ತಿ ಹೋಗ್ತೀನಿ ಅನ್ಬಾರ್ದು. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಹಾಗೆ ಆಗುತ್ತೆ. ಸೊ ಅದನ್ನ ಇವರು ಈ ನೆಕ್ಸ್ಟ್ ಧ್ರುವಂತವರು ಬೇರೆ ಆಟದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರಬೇಕು, ಆಟದಲ್ಲಿ ಕೂಡ ಮಾತಲ್ಲೂ ಕೂಡ ಬರಬೇಕಾಗತ್ತೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.